ಮ್ಯಾಮ್ ಈಗ ಸೆಲೆಬ್ರಿಟಿಗಳು ಕೂಡ ಸಾಕಷ್ಟು ಈಗ ಮೊಟ್ಟೆ ಬಗ್ಗೆ ಮಾತಾಡ್ತಾ ಇದ್ರಿ, ಹ್ಮ್ ಎಕ್ಸ್ ಬಗ್ಗೆ. ಸಾಕಷ್ಟು ಸೆಲೆಬ್ರಿಟಿಗಳು ಎಕ್ಸ್ ಅನ್ನ ಸೇವ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರ ಒಂದು ಲೀಡ್ ಮಾಡ್ತಿರುವಂತಹ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಸ್ಟ್ರೆಸ್ ಆಗಿರ್ಬೋದು ಇದಕ್ಕೆ. ಸೊ ಈ ಎಕ್ಸ್ ಅನ್ನೋದು ಎಷ್ಟು ದಿನಗಳ ಕಾಲ ಸ್ಟೋರ್ ಆಗಿರುತ್ತೆ ಅಂತ. ಸೊ ಇದು ಒವೇರಿಯನ್ ಕ್ರಯೋಪ್ರಿಸರ್ವೇಷನ್ ಅಂತ ಹೇಳ್ಬಿಟ್ಟು ಊಸೈಟ್ ಕ್ರಯೋಪ್ರಿಸರ್ವೇಷನ್ ಇದು ಒಂದು ಒಳ್ಳೆಯ ಆ, ನಮ್ಮ IVF ಅಥವಾ ಇನ್ಫರ್ಟಿಲಿಟಿ ಬ್ರಾಂಚ್ನ ಇದೊಂದು ಒಳ್ಳೆಯ ಬ್ರೇಕ್ ಥ್ರೂ ಅಂತ ಹೇಳ್ಬೋದು. ಸೊ ಏನಂತಂದರೆ ಈಗ ಹೆಂಗಸರು ಈಗ ಎಲ್ಲನೂ ಕರಿಯರ್ ಓರಿಯೆಂಟೆಡ್, ಯಾರಿಗೂ ಈಗಲೇ ಒಂದು 25 ವರ್ಷ 30 ವರ್ಷಕ್ಕೆಲ್ಲ ಮದುವೆ ಮಾಡ್ಕೊಳ್ಳಿ ಅಂದರೆ ಈಗ ಯಾರೂ ಒಪ್ಕೊಳ್ತಾ ಇಲ್ಲ. ಮುಂಚೆ ಸೆಟ್ಲ್ ಆಗ್ತೀವಿ, ಫಸ್ಟ್ ಕೆಲಸ ಮಾಡ್ತೀವಿ, ದುಡ್ಡು ಅರ್ನ್ ಮಾಡ್ತೀವಿ, ಅದಾದಮೇಲೆ ಮಗು ಮಾಡ್ಕೊಳ್ತೀವಿ ಅಂತ ಮೈಂಡ್ ಸೆಟ್ ಇರೋದು. ಹಾಗಂತ ನಾವು ಅವ್ರು ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಸೊ ಈಗಲೇ ಮಗು ಮಾಡ್ಕೊಳ್ಳಿ ಅಂತಂದರೆ ಅವ್ರಿಗೆ ಅದು ಒಂದು ಪ್ರೆಷರ್ ಆಗಿಬಿಡುತ್ತೆ, ಆಮೇಲೆ ಟೆನ್ಷನ್ ಆಗಿಬಿಡುತ್ತೆ ಹಾಗೆ. ಸೊ ಈಗ ಹೆಂಗಸರಿಗೆ ಒಂದು ಚಾಯ್ಸ್ ಸಿಕ್ಕಿದೆ. ಏನಂತಂದರೆ ಈಗ ಒಂದು 25ರಿಂದ 30 ವರ್ಷದ ಅವಧಿಯಲ್ಲಿರುವಾಗ ಅವರು ಸೊ ಯಂಗ್ ಇರ್ತಾರೆ. ಸೊ ಆಗ ಎಗ್ ಕ್ವಾಲಿಟಿ, ಎಗ್ ನಂಬರ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಆಗ ಏನು ಮಾಡ್ಬೋದು ಅಂತಂದರೆ IVF ಮುಖಾಂತರ ಅವರು ಎಗ್ಸನ್ನು ಪ್ರೊಸೀಜರನ್ನು ಮಾಡಿಕೊಂಡು ಎಗ್ಸನ್ನು ಒಂದು ಪ್ರೊಸೀಜರ್ ಮೂಲಕ ಹೊರಗಡೆ ತೆಕ್ಕೊಂಡ್ಬಿಟ್ಟು ಅದನ್ನು ಫ್ರೀಸಿಂಗಲ್ಲಿ ಇಟ್ಕೊಳ್ಬೋದು. ಈ ಎಗ್ಸನ್ನು ನಾವು ಸರಿಸುಮಾರು 20 ವರ್ಷಗಳ ಕಾಲ ಕೂಡ ನಾವು ಫ್ರೀಸರಲ್ಲಿ ಇಟ್ಕೊಳ್ಬೋದು. ಯಾವಾಗ ಅವರು ಸೂಟಬಲ್ ಟೈಮ್ ಬರುತ್ತೆ, ಮದುವೆ ಆಗುತ್ತೆ ಅಥವಾ ಅವರು ರೆಡಿ ಇದ್ದಾರೆ ತಾಯಿ ಆಗಲಿಕ್ಕೆ, ಆಗ IVF ಮುಖಾಂತರ ಅವರು ಮಗುವನ್ನು ಪಡ್ಕೊಳ್ಬೋದು.